ಈ ಕಲಾವಿದರಿಗೆ ಮತ್ತೊಂದು ಸರಿ ಜೋರಾದ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊತೇನೆ. ಇಲ್ಲಿ ನೀವೀಗ ಗಮನಿಸಿರ್ತೀರ, ಮೊದಲನೇ ಕಾಲ, ಎರಡನೇ ಕಾಲ, ಮೂರನೇ ಕಾಲ ಅನ್ನುವಂಥದ್ದು ಇಲ್ಲಾಗಿರುತ್ತೆ. ಮೊದಲನೇ ಕಾಲದಲ್ಲಿ ನಿಧಾನಗತಿಯಲ್ಲಿ ಹೋಗಿರುತ್ತೆ. ತಾಮ್ ದಿ ತಾಮ್ ತೈ ತೈ ಅನ್ನೋವಾಗ ಮೊದಲನೇ ಕಾಲ ನಿಧಾನ, ಎರಡನೇದು ಇನ್ನೊಂದು ಚೂರು ವೇಗಗತಿ, ಮೂರನೇದು ಫಾಸ್ಟಾಗಿ ಆಗಿರುತ್ತೆ. ಇದು ನಮ್ಮ ಜೀವನದಲ್ಲೂ ಇರಬೇಕಾಗಿರೋ ಅಂಥದ್ದು ನೀವು ಗಮನಿಸಿದ್ರೆ. ಅಂದರೆ ನೃತ್ಯ ಒಂದು ಬೇರೆ ಅಲ್ಲ, ನೃತ್ಯ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ನಮ್ಮ ಜೀವನದಲ್ಲೂ ಇದೇ ಆಗಬೇಕಾಗಿದೆ ಅನ್ನೋದನ್ನು ಕೂಡ ಸಂಕೇತಿಸ್ತಾ ಹೋಗೋವಂಥದ್ದು. ಯಾವುದು ಕೂಡ ದಡಬಡಿಸಿಕೊಂಡು ವೇಗವಾಗಿ ಮಾಡಿದ್ರೆ ಆಗಲ್ಲ. ಮೊದಲನೇ ನಿಧಾನ, ಮಧ್ಯಮ, ಹಾಗೆ ವೇಗಗತಿ. ಇಲ್ಲೂ ಕೂಡ ಬಹಳ ಸೈಂಟಿಫಿಕ್ ಆದ ಅಪ್ರೋಚ್ ಇದೆ. ಈ ಅಲರಿಪು ಅನ್ನೋವಂಥದ್ದು ಇದೆಯಲ್ಲ, ಇದು ಒಂದು ಸರಿಯಾಗಿ ಯೋಚನೆ ಮಾಡಿರುವಂತಹ ಒಂದು ನೃತ್ಯ ಬಂಧ. ಅಲ್ಲಿರುವ ಗತಿಗಳಿರಬಹುದು, ಕುತ್ತಿಗೆಯ ಚಲನೆ ಇರಬಹುದು, ಇದು ಕಾಲಿಂದ ಹಿಡಿದು ತಲೆಯ ತನಕ ಕೂಡ ಒಂದು ವ್ಯಾಯಾಮವನ್ನು ನೃತ್ಯ ಗಾತಿಯಾಗಿ ಇರೋಳಿಗೆ ಕೊಡೋ ಅಂಥದ್ದು. ಹಾಗಾಗಿ ಅಲರಿಪುವಿಗೆ ಅಷ್ಟೊಂದು ಮಹತ್ವ. ಹಾಗಾಗಿ ಮಾರ್ಗಂನಲ್ಲಿ ಅಲರಿಪು ಅನ್ನೋ ಅಂಥದ್ದು ಮೊದಲನೇದಾಗಿ ಇರೋದು ಕೂಡ ಅದೇ ಕಾರಣಕ್ಕೆ. ಹಾಗೆ ಮಾರ್ಗಂ ಕಲಾ ಕೇಂದ್ರದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಮಾರ್ಗ ಕಲಾಕೇಂದ್ರ ಆರಂಭ ಆಗಿರೋದು 2019 ಇಸವಿಯಲ್ಲಿ. ಅಂದರೆ ಇದು 5ನೇ ವರ್ಷ ನಡೀತಾ ಇರೋವಂಥದ್ದು. ಈಗಾಗಲೇ 35ಕ್ಕೂ ಹೆಚ್ಚಿನ ಮಕ್ಕಳಿದ್ದಾರೆ. ಗಂಧರ್ವ ಎಕ್ಸಾಮನ್ನು 7 ಜನ ಮಕ್ಕಳು ಕೂಡ ಬರೆದಿದ್ದಾರೆ. ಅದು 5 ವರ್ಷಗಳಲ್ಲಿ ಮೊದಲನೇ ಎಕ್ಸಾಮ್ 7 ಜನ ಬರೆಯುವಂಥದ್ದು ದೊಡ್ಡ ಸಾಧನೆ. ಅದು ಸುಲಭ ಅಲ್ಲ. ಕಲಾವಿದರಾಗಿರೋರಿಗೆ ಅದು ಗೊತ್ತಿರುತ್ತೆ, ಕಲೆಯನ್ನು ಕಲಿತಾ ಇರೋರಿಗೆ ಅದು ಗೊತ್ತಿರುತ್ತೆ. ಒಂದು ಎಕ್ಸಾಮನ್ನು ಬರೆಯುವಾಗ ಆ ಹಂತಕ್ಕೆ ಬರೋದಕ್ಕೆ ಬಹಳ ಶ್ರಮ ಬೇಕಾಗಿರುತ್ತೆ. ಹಾಗಾಗಿ 5 ವರ್ಷದ ಕಡಿಮೆ ಅವಧಿಯಲ್ಲಿ 7 ಜನ ಬರೆದಿರೋದು ದೊಡ್ಡ ಹೆಮ್ಮೆಯ ವಿಚಾರ ಅನ್ನೋದನ್ನು ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ವಿಶೇಷ ಏನು ಅಂತಂದರೆ, ಇಲ್ಲಿದು ಕೇವಲ ನೃತ್ಯ ಮಾತ್ರ ಅಲ್ಲ, ರಂಗಾಭಿನಯ ಇದನ್ನು ಕೂಡ ಕಲಿಸ್ಕೊಡಲಾಗುತ್ತೆ ಚಿಕ್ಕ ಮಕ್ಕಳಿಗೆ. ಬಹುಶಃ ಅದು ಮುಂದಿನ ಪ್ರಸ್ತುತಿಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಕೊರಿಯೋಗ್ರಫಿನಲ್ಲೂ ಕೂಡ ಈ ಕಾಲಕ್ಕೆ ತಕ್ಕಂತೆ ಒಂದಷ್ಟು ಬದಲಾವಣೆಗಳನ್ನು, ಏನು ಕಂಟೆಂಪರರಿ ಸ್ಟೈಲ್ಗಳು ಏನಿದೆ ಅದನ್ನು ಕೂಡ ಬಳಸ್ಕೊಂಡು ಅದಕ್ಕೆ ಒಪ್ಪುವಂತಹ ನೃತ್ಯ ನಿರ್ದೇಶನವನ್ನು ಮಾಡಿಕೊಂಡು ಬಂದಿದ್ದಾರೆ ಶ್ರೀಪ್ರಿಯಾ ಅವರು. ಹಾಗೆ ಹಳೆಯ ನೃತ್ಯ ಬಂಧಕ್ಕೆ ಹೊಸ ಟಚ್ ಅಂತ ಹೇಳ್ಬಹುದು ಇದನ್ನು. ಅದಕ್ಕಿಂತ ಮುಖ್ಯವಾಗಿ ನನಗೆ ಬಹಳ ಇಷ್ಟ ಆಗಿರುವಂಥ ಒಂದು ಸಂಗತಿ ಏನು ಅಂತಂದರೆ, ಎಕ್ಸಸೈಸಸ್ಗಳಿಗೆ ಆರಂಭದ ಏನು ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಇದೆಯಲ್ಲ ಅದಕ್ಕೆ ಬಹಳ ಮಹತ್ವ ಕೊಡಲಾಗುತ್ತೆ. ಇದು ಇಂಜುರಿ ಫ್ರೀ ಡಾನ್ಸರನ್ನು ಕ್ರಿಯೇಟ್ ಮಾಡೋದಕ್ಕೆ ಬಹಳ ಮುಖ್ಯ. ಇದನ್ನು ಯಾಕೆ ಮುಖ್ಯ ಅಂತ ಹೇಳ್ತೇನೆ ಅಂತಂದರೆ, ನಾವು ಮಕ್ಕಳು ಚಿಕ್ಕವರಿರುವಾಗ ಗೊತ್ತಾಗೋದಿಲ್ಲ. ಉಳುಕಿರೋದು ಹೋಗ್ಬಿಡುತ್ತೆ, ಬೇಗ ಗುಣ ಆಗಿಬಿಡುತ್ತೆ. ಕಾಲೇನೋ ಪೇಯ್ನ್ ಬಂತು, ಹೋಗ್ಬಿಡುತ್ತೆ, ಬೇಗ ಗುಣ ಆಗುತ್ತೆ. ನೀ ಇಂಜುರಿ ಆಯಿತು, ಗುಣ ಆಗುತ್ತೆ. ಆದರೆ ಬೆಳೀತಾ ಹೋದ ಹಾಗೆ ಈ ಇಂಜುರಿ ಫ್ರೀ ಡಾನ್ಸಿಂಗ್ ಅನ್ನೋದು ಬಹಳ ಮುಖ್ಯ. ನನಗೆ ಗೊತ್ತಿರೋ ಹಾಗೆ ಬಹಳಷ್ಟು ಡಾನ್ಸರ್ಸ್ಗಳು ಅವರ ಕ್ಲಾಸ್ಗಳಲ್ಲಿ ಈ ಎಕ್ಸಸೈಸಸ್ಗೆ ಟೈಮನ್ನು ಕೊಡೋದಿಲ್ಲ. ಯಾಕೆ ಅಂದರೆ ಸಾಮಾನ್ಯವಾಗಿ 1 ಅವರ್ ಅನ್ನುವಂಥ ಟೈಮ್ ಇರುತ್ತೆ. ಡ್ಯಾನ್ಸ್ ಕ್ಲಾಸ್ಗಳು 1-1.25 ತಾಸು ಹೀಗಿರುತ್ತೆ. ಹೀಗಿರೋವಾಗ 20 ನಿಮಿಷ ವ್ಯಾಯಾಮಕ್ಕೆ ಹೋದರೆ ಆಮೇಲೆ ಡ್ಯಾನ್ಸ್ ಕಲಿಸ್ಬೇಕಲ್ಲ, ಟೈಮ್ ಹೋಗ್ಬಿಡುತ್ತಲ್ಲ ಅಂತ ಹೇಳಿ ತುಂಬ ಜನ ಕ್ಲಾಸ್ಗಳಲ್ಲಿ ಎಕ್ಸಸೈಸಸ್ಸಿಗೆ ಇಂಪಾರ್ಟೆನ್ಸನ್ನು ಕೊಡೋದಿಲ್ಲ. ಇದರಿಂದ ಸಮಸ್ಯೆ ಏನಾಗುತ್ತೆ ಆಮೇಲೆ ಅಂತಂದರೆ, ತುಂಬ ಇಂಜುರೀಸ್ಗಳಾಗುತ್ತೆ. ಎಸ್ಪೆಷಲಿ ನೀ ಇರಬಹುದು, ಬ್ಯಾಕ್ ಇರಬಹುದು, ಇಂಜುರೀಸ್ಗಳಾಗುತ್ತೆ. ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಆತ ಪ್ರೊಫೆಷ್ನಲ್ ಆಗಿ ಡ್ಯಾನ್ಸನ್ನು ತಗೊಂಡವನಾಗಿದ್ದ. ಆದರೆ ಏನಾಯಿತು ಅಂತಂದರೆ ಬ್ಯಾಕ್ ಡಿಸ್ಕ್ ಇಶ್ಯೂ ಆಯಿತು, ಟೇಲ್ ಬೋನ್ ಇಶ್ಯೂ ಆಯಿತು. ಆತ ಪ್ರೊಫೆಷ್ನಲ್ ಆಗಿ ತಗೋಬೇಕು ಅಂತ ಅಂದ್ಕೊಂಡಿರೋದನ್ನು ಆಮೇಲೆ ಡ್ರಾಪ್ ಮಾಡಿ ಮಾಮೂಲಿ ಕೆಲಸಗಳನ್ನು ಮಾಡಿಕೊಂಡು ಇರೋ ಥರ ಆಯಿತು. ಆದರೆ ಹೀಗಾಗತ್ತೆ. ಹಾಗಾಗಿ ಈ ಇಂಜುರಿ ಫ್ರೀ ಡಾನ್ಸಿಂಗ್ ಅನ್ನೋದು ಬಹಳ ಮುಖ್ಯ. ಶ್ರೀಪ್ರಿಯಾ ಆ ಕೆಲಸವನ್ನು ಸಮರ್ಥವಾಗಿ ಮಾಡ್ತಾ ಇರೋವಂಥದ್ದು ನಿಜಕ್ಕೂ ಶ್ಲಾಘನೀಯ. ಅದು ಬೇಕೇ ಬೇಕು. ಮಕ್ಕಳು ಡ್ಯಾನ್ಸಿಗಿಂತ ಮುಖ್ಯವಾಗಿ ಈ ಎಕ್ಸಸೈಸನ್ನು ಮಾಡಿಕೊಂಡೇ ಡ್ಯಾನ್ಸ್ ಮಾಡೋ ಥರ ನೀವು ಕೂಡ, ಹೆತ್ತವರು ಕೂಡ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡುವಾಗಲೂ ಕೂಡ ಪ್ರೇರೇಪಿಸಿ ಅನ್ನೋದನ್ನು ನಾನು ಕೇಳ್ಕೊತೇನೆ. ಬಹಳ ಮುಖ್ಯ ಅದು. ಅದನ್ನು ಇಲ್ಲಿ ಮಾಡ್ತಾ ಇರೋದು ಶ್ಲಾಘನೀಯವಾದಂತಹ ಸಂಗತಿ. ಹಾಗೆ 2 ಬ್ರ್ಯಾಂಚ್ಗಳಿದೆ. ಒಂದು ನಾಗದೇವನಹಳ್ಳಿಯಲ್ಲಿ, ಇತ್ತೀಚೆಗೆ ಜನವರಿ ತಿಂಗಳಲ್ಲಿ JP ನಗರದಲ್ಲಿ ಇನ್ನೊಂದು ಬ್ರ್ಯಾಂಚ್ ಕೂಡ ಸ್ಟಾರ್ಟ್ ಆಗಿದೆ ಮಾರ್ಗ ಕಲಾ ಕೇಂದ್ರದ್ದು. ಹಾಗೆ ಸಾಂಪ್ರದಾಯಿಕ ಮತ್ತು ಸಮಕಾಲೀನ ಶೈಲಿ ಎರಡನ್ನೂ ಕೂಡ ಫೋಕಸ್ ಮಾಡ್ತಾ ಇಲ್ಲಿ ಕಲಿಸಲಾಗ್ತಾ ಇದೆ.
ಮಾರ್ಗ ಕಲಾ ಕೇಂದ್ರ ಹೀಗೆ ಉನ್ನತ ಸ್ಥಿತಿಗೆ ಹೋಗಲಿ ಅನ್ನೋದನ್ನು ಕೇಳಿಕೊಂಡು ಮುಂದಿನ ನೃತ್ಯ ಪ್ರಸ್ತುತಿಗೆ ನಾವು ಹೋಗ್ತಾ ಇದ್ದೇವೆ. ಜತಿಸ್ವರ, ಆರಭಿ ಜತಿಸ್ವರ. ಇದು ಮಾರ್ಗಮ್ನ ಎರಡನೆಯ ಬಂಧ ಅಂತ ಹೇಳ್ಬೋದು, ಮಾರ್ಗಮ್ನ ಎರಡನೇ ಅಂಗ ಇದು. ಇಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸ್ವರ ಜತಿ ಅನ್ನುವಂಥದ್ದಿದೆ, ಅದನ್ನೇ ಆಧರಿಸಿಕೊಂಡು ಇಲ್ಲಿ ಜತಿಸ್ವರ ಆಗಿರುವಂಥದ್ದು. ಇಲ್ಲಿ ಜತಿಗಳಿಂದ ಕೂಡಿದ ಅಡವು ಸೇರಿರೋದ್ರಿಂದ ಇದು ಜತಿಸ್ವರ ಅಂತಾಯಿತು. ಇದು ಕೇಳೋದಕ್ಕೆ ಏನೋ ಒಂದು ಟರ್ಮ್, ಅಡವುಗಳು, ಜತಿಸ್ವರ ಹೀಗೆಲ್ಲ ಅನಿಸುತ್ತೆ, ಆದರೆ ಮುಂದೆ ನೋಡ್ತಾ ಹೋದ ಹಾಗೆ ಗೊತ್ತಾಗ್ತಾ ಹೋಗುತ್ತೆ. ಇದು ಅಲರಿಪುವಿನ ನಂತರ ಒಂದಷ್ಟು ಸ್ವರಗಳು ಕೂಡ ಇರುವಂತಹ ಒಂದು ನೃತ್ಯಬಂಧ. ಈಗ ನಿಮ್ಮ ಮುಂದೆ ಜತಿಸ್ವರ. ಸಾ ಸಾ ನಿ ದ ದ ಪ ಪ ಮ ಗ ರಿ ರಿ ಸಾ ಸ ರಿ ಸ ಪ ಮ ದ ಪ ಮ ಪ ದ ಸಾ ಸಾ ನಿ ದ ದ ಪ ಪ ಮ ಗ ರಿ ರಿ ಸಾ ಸ ರಿ ಸ ಕು ತಕ್ಕ ದಿಕ್ಕು ತಕ್ಕ ದಿಂಗಿಣ್ಣ ತುಂ ತಾಕು ದಣ್ಣಕ್ಕು ತಕ್ಕ ದಣ್ಣಕ್ಕು ಕಿಣ್ಣಕ್ಕು ತಕ್ಕ ತಕ್ಕಿಟ್ಟ ಝಂ ತಕ್ಕಿಟ್ಟ ಝಂ ಝಂ ದ ಕತಕ್ಕು ದಣ್ಣಕ್ಕು ತಕ್ಕ ದಣ್ಣಕ್ಕು ಕಿಣ್ಣಕ್ಕು ತಕ್ಕ ತಕ್ಕಿಟ್ಟ ಝಂ ಝಂ ರೈ ತಾಕು ದಣ್ಣಕ್ಕು ಝಂ ದಣ್ಣಕ್ಕು ಕಿಣ್ಣಕ್ಕು ಝಂ ತ ಝಂ ತಕ್ಕ ದಿಕ್ಕು ಕಡದ ಕದರ ಕಡ ತುಂ ತ ಝಂ ತಕ್ಕ ದಿಕ್ಕು ಕಡದ ಕದರ ಕಡ ತುಂ ತ ಝಂ ತಕ್ಕ ದಿಕ್ಕು ಕಡದ ಕದರ ಕಡ ತುಂ ಸಾ ಸಾ ನಿ ದ ದ ಪ ಪ ಮ ಗ ರಿ ರಿ ಸಾ ಸ ರಿ ಸ ಪ ಮ ದ ಪ ಮ ಪ ದ ಸಾ ಸಾ ನಿ ದ ದ ಪ ಪ ಮ ಗ ರಿ ರಿ ಸಾ ಸ ರಿ ಸ ಪ ಮ ದ ಪ ಮ ಪ ದ ಸಾ ಸಾ ನಿ ದ ದ ಪ ಪ ಮ ಗ ರಿ ರಿ ಸಾ ಸ ರಿ ಸ ಪ ಮ